ಕೊನೆಗೂ ಕರ್ನಾಟಕ ಖುಷಿ ಪಡುವಂತ ಸಂಗತಿ ಬಂದೇ ಬಿಡ್ತು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇತಿಹಾಸವನ್ನ ಬರೆದ್ಬಿಟ್ಟಿದ್ದಾರೆ ನಮ್ಮ ಹನುಮಂತು. ಉತ್ತರ ಕರ್ನಾಟಕದ ಹುಲಿ ಇದೇ ಪ್ರಥಮ ಬಾರಿಗೆ ಇಂಥದೊಂದು ದಾಖಲೆ ಮಾಡಿ ಹೌದಪ್ಪ ಬಿಗ್ ಬಾಸ್ ಅಲ್ಲಿ ಈ ರೀತಿ ಕೂಡ ವ್ಯಕ್ತಿತ್ವ ಗೆಲ್ಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಬಾಂಜಾರ ತಂಡದ ಹನುಮಂತ. ಹಳ್ಳಿ ಹಕ್ಕಿ ಇವತ್ತು ಈ ಮಟ್ಟಿಗೆ ಬೆಳೆಯೋಕೆ ಕಾರಣವಾಗಿರೋದು ಅವರ ಮುಗ್ಧತೆ ಮಗದೊಮ್ಮೆ ಸಾಬೀತಾಗ್ಬಿಟ್ಟಿದೆ. ಹೌದು ವೀಕ್ಷಕರೇ, ಹನುಮಂತ 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 ಈಗ ಕೇಳಿ ಬರ್ತಾ ಇರುವ ಏಕೈಕ ಹೆಸರು ಇಡೀ ಕರ್ನಾಟಕದಲ್ಲಿ ಹನುಮಂತನ ಹೆಸರು ಮಾತ್ರ. ಯಾಕಂದ್ರೆ ಒಬ್ಬ ಮುಗ್ಧ, ಒಬ್ಬ ಹಳ್ಳಿ ಹುಡುಗ ಬೆಂಗಳೂರು ತನಕ ಹೋಗಿ ಬಿಗ್ ಬಾಸ್ ಕಪ್ ಅನ್ನ 11 BBK 11 11ರ ಕಪ್ ಅನ್ನ ಗೆದ್ದು ಬೀಗಿದ್ದಾರೆ. ಹಾಗಾದ್ರೆ ಹನುಮಂತ ಈ ರೀತಿ ಗೆಲ್ಲೋಕೆ ಕಾರಣವಾಗಿರೋದು ಏನು? ಹಾಗಾದ್ರೆ ಹನುಮಂತನಿಗೆ ಇಷ್ಟೊಂದು ಪ್ರೀತಿ ಸಿಗೋದಕ್ಕೆ ಕಾರಣವೇನು? ಈ ಎಲ್ಲದರ ಬಗ್ಗೆ ಇವತ್ತು ನಾನು ನಿಮ್ ಮುಂದೆ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಕದಂ ಫಸ್ಟ್ ನ್ಯೂಸ್. ನಾನು ಮಂಜುನಾಥ್ ಎಸ್ ಕದಂ. ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀನಿ. ನೀವು ಬಿಗ್ ಬಾಸ್ ಅನ್ನ ನೋಡಿದಿರಿ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಇಷ್ಟು 120 ದಿನಗಳಿಂದ ನಡೀತಾನೆ ಇತ್ತು. ಆ ಎಲ್ಲ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಬಿಗ್ ಬಾಸ್ ಕಪ್ ಅನ್ನ ಹನುಮಂತನ ಕೈಗೆ ಸಿಕ್ಕಿದೆ. ಹನುಮಂತ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಹನುಮಂತ ಗೆದ್ದಿದ್ದಕ್ಕೆ ಇಡೀ 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 ಕರ್ನಾಟಕ ಸಂಭ್ರಮಿಸ್ತಾ ಇದೆ. ಮನೆ ಹುಡುಗ ಗೆದ್ದಷ್ಟೇ ಖುಷಿಯನ್ನ ಎಲ್ಲರೂ ಪಡಿತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಹಳ್ಳಿ ಹುಡುಗ ಗೆಲ್ಬೇಕನ್ನೋದು ನಮ್ಮ ಕದಂ ಫಸ್ಟ್ ನ್ಯೂಸ್ ಒತ್ತಾಯ ಕೂಡ ಆಗಿತ್ತು. ಅದೇ ರೀತಿ ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ಎಲ್ಲರ ಹಾರೈಕೆ, ಅದು ಏನು ಎಲ್ಲ ಹಾರೈಕೆಗೆ ಒಂದು ಸಫಲತೆ ಸಿಕ್ಕಿದೆ. ವಿನ್ನರ್ ಯಾರು ಅಂತ ಬಂದಾಗ ಹನುಮಂತನೇ ವಿನ್ನರ್ ಅನ್ನೋದು ಇದೆಲ್ಲ ನಾವು ಯಾವಾಗ ಈ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಕೂಡ ನಾವು ಅಂತ ಇದ್ವಿ ಹನುಮಂತನೇ ಗೆಲ್ಲೋದು ಅನ್ನೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ತಾರತಮ್ಯ ಮಾಡಿ ಮತ್ತೆ ಎಲ್ಲಿ ಭವ್ಯಗೌಡನ ಗೆಲ್ಲಿಸ್ತಾರೆ ಅಥವಾ ವಿಕ್ರಮನ ಗೆಲ್ಲಿಸ್ಬಿಡ್ತಾರೇನೋ ಅಥವಾ ಉಗ್ರ ಮಂಜುವನ್ನ ಗೆಲ್ಲಿಸ್ಬಿಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಯಾಕಂದ್ರೆ ಇವರು ಸುದೀಪ್ ಅವ್ರಿಗೆ ತುಂಬಾ ಹತ್ರ ಆಗಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಗೆಲ್ಲಿಸ್ಬಿಡ್ತಾರೇನೋ ಅನ್ನೋ ಆತಂಕ ಕೂಡ ಉತ್ತರ ಕರ್ನಾಟಕದ ಮಂದಿಯಲ್ಲಿ, ಹಾಗೆ ಪ್ರತಿಯೊಬ್ಬ ಬಿಗ್ ಬಾಸ್ ಏನ್ ನೋಡ್ತಾರೆ ಅವರಲ್ಲಿ ಕಾಡ್ತಾ ಇತ್ತು. ಹನುಮಂತ ಗೆಲ್ಲೋಕೆ ಕಾರಣ ಆಗಿದ್ದು ಅವರು ನೆಚ್ಕೊಂಡಿರುವ ಆ ದೇವರು, ಜೊತೆಗೆ ಅವರ ಆ ಮುಗ್ಧತೆ. ಯಾಕಂದ್ರೆ ಹನುಮಂತ ನೀವು ಎಷ್ಟೇ ಅನ್ನಿ ಅವ್ರು ಇರೋದೇ ಆ ರೀತಿ, ಅವರ ಸ್ವಭಾವನೆ ಆ ರೀತಿ. ನೀವು ಇಲ್ಲಿ ಬಿಗ್ ಬಾಸ್ ಅಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ಅವರ ಸ್ಟೇಜ್ ಶೋ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅವರ ಸ್ಟೇಜ್ ಶೋ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಿರುತ್ತೆ. ಅವರು ಮಾತಾಡಲ್ಲ, ಎಲ್ಲಾದ್ರೂ ಮಾತಾಡಂದ್ರೆ ಅವ್ರು ಎರಡು ಮಾತಾಡೋದು. ಇಲ್ಲೇನ್ ಬಿಗ್ ಬಾಸ್ ಅಲ್ಲಿ ಮಾತಾಡ್ತಾ ಇದ್ರು ಅದೇ ರೀತಿ ಅಲ್ಲೂ ಕೂಡ ಅವ್ರು ಮಾತಾಡ್ತಾ ಇದ್ದದ್ದು. ನಾವ್ ಅನ್ಕೊಂತಿದ್ವಿ ಇಲ್ಲಪ್ಪ ಹನುಮಂತ ಹಾಗೆ ಹೀಗೆ ಅಂತ. ಖಂಡಿತ ಇಲ್ಲ. ಯಾಕಂದ್ರೆ ಹನುಮಂತ ಮಾತನೇ ಆ ರೀತಿ. ಯಾಕಂದ್ರೆ ಅವರು ಎಲ್ಲೂ ಯಾರ ಜೊತೆನೂ ಅಷ್ಟು ಬೆರೆದಿಲ್ಲ, ಜನರ ಮಧ್ಯೆ ಇರಲ್ಲ. ಇದ್ರೆ ಕೇವಲ ತಾನಾಯ್ತು, ತನ್ನ ಹಾಡಾಯ್ತು, ತಮ್ಮ ಮನೆ ಇಷ್ಟ ಇದ್ದಿದ್ದ ಅಂತ ಹುಡುಗ. ಅದನ್ನು ಬಿಟ್ರೆ ಕುರಿ ಕಾಯ್ಕೊಂಡು ಆರಾಮಾಗಿದ್ದಂತ ವ್ಯಕ್ತಿ ಇವತ್ತು ಒಂದು ರಿಯಾಲಿಟಿ ಶೋ ಮೂಲಕ ಗುರುತಿಸ್ಕೊಂಡು ಆ ಜಿ ಕನ್ನಡದಲ್ಲಿ ಸಾರೇಗಮಪ ಅಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ, ಜೊತೆಗೆ ಈಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗೋದು ಅಂದ್ರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ಇನ್ನೊಂದು ವೀಕ್ಷಕರೇ, ನೀವು ಇಲ್ಲಿ ತಿಳ್ಕೋಬಹುದು ಏನಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ 5 ಕೋಟಿ ಓಟ್ ಬಿದ್ದಿರೋದು ಇದೇ ಪ್ರಥಮ, ಇದೇ ಕೊನೆನೋ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಕಳೆದ ಬಾರಿ ಏನು ಬಿಗ್ ಬಾಸ್ ವಿನ್ನರ್ ಆಗಿದ್ರು ಅವ್ರಿಗೆ 2.5 ಕೋಟಿ ಅಷ್ಟು ಓಟ್ ಬಂದಿತ್ತು ಅಂತ ಸ್ವತಃ ಸುದೀಪ್ ಅವರು ಹೇಳ್ತಾರೆ. ಜೊತೆಗೆ ಇದೇ ಫಸ್ಟ್ ಟೈಮ್ 5 ಕೋಟಿಗಿಂತ ಅಧಿಕ 5,26,318 ಚಿಲ್ಡ್ರಿ ಇಷ್ಟಕ್ಕೊಂದು ಓಟ್ ಬರೋದು ಅಂದ್ರೆ ಒಂದು 5 ಕೋಟಿ ಅಂದ್ರೆ 5.5 ಕೋಟಿ ಓಟನ್ನ ನಮ್ಮ ಇವರು ಹನುಮಂತ ಅವರು ಪಡ್ಕೊಂಡಿರೋದು ಇದು ಇತಿಹಾಸವೇ ಸರಿ. ಯಾಕಂದ್ರೆ ಇಷ್ಟೊಂದು ಜನ ವೋಟ್ ಮಾಡಿದ್ದಾರೆ ಅಂದ್ರೆ ಈ ಬಾರಿ. ಮತ್ ಇನ್ನೊಂದು ಇಲ್ಲಿ ಸಾಬೀತಾಗ್ಬಿಟ್ಟಿದೆ. ಯಾಕಂದ್ರೆ ಬಿಗ್ ಬಾಸ್ ಅನ್ನೋದು ಒಂದೊಂದು ಸ್ಕ್ರಿಪ್ಟೆಡ್ ಗೇಮು, ಜೊತೆಗೆ ಅಲ್ಲಿ ವೋಟ್ಗಳಿಗೆ ಲೆಕ್ಕ ಇರಲ್ಲ. ಕೊನೆಗೆ ಬಿಗ್ ಬಾಸ್ ಏನ್ ನಿರ್ಧಾರ ಮಾಡ್ತಾರೆ ಅದೇ ಆಗತ್ತೆ. ಇಲ್ಲಿ ವಿಕ್ರಮನ ಗೆಲ್ಸ್ಬಿಡ್ಬೋದೇನೋ ಅನ್ನೋ ಎಲ್ಲಾ ಲೆಕ್ಕಾಚಾರ ಕೂಡ ಕೊನೆ ಮೂಮೆಂಟ್ ಅಲ್ಲೂ ಇತ್ತು. ಎಂತ ಉಗ್ರ ಮಂಜು ಗೆಲ್ಬಹುದು ಅನ್ಕೊಂಡಿದ್ರು, ಅವರೂ ಕೂಡ ಸೈಡ್ ಆಗ್ತಾರೆ. ಆಗಿ ಅಲ್ಲಿ ಬುಜ್ಜಿ ಮತ್ತೆ ವಿಕ್ರಮು ಹನುಮಂತ ಕಂಡು ಬರ್ತಾರೆ. ಜೊತೆಗೆ ಬಿಗ್ ಬಾಸ್ ಎಲ್ಲೋ, ಯಾಕಂದ್ರೆ ಆ ಪೋಲಿಂಗು ಅದೇ ರೀತಿ ಇತ್ತು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅವರು ಹನುಮಂತನನ್ನ ರನ್ನರ್ ಅಪ್ ಮಾಡಕ್ಕೆ ಸಾಧ್ಯವೇ ಇರ್ಲಿಲ್ಲ. ಯಾಕಂದ್ರೆ ಓಟ್ಗಳ ಪ್ರಕಾರ ಆಗ್ಲಿ ಅಥವಾ ಜನ ಅವ್ರನ್ನ ಇಷ್ಟಪಡ್ತಿರೋ ರೀತಿ ಆಗ್ಲಿ, ಇದನ್ನೆಲ್ಲ ನೋಡಿದಾಗ ಹನುಮಂತನ ಅವ್ರು ತೆಗಿಯಕ್ಕೆ ಅಂದ್ರೆ ಅಲ್ಲಿಂದ ಅವ್ರು ಕಪ್ ಕೊಡ್ಲೇಬೇಕಾಗಿತ್ತು ಅಂತ ಪರಿಸ್ಥಿತಿಯಲ್ಲಿ ಇತ್ತು. ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಏನು ಅನೌನ್ಸ್ ಮಾಡ್ತಾರೆ ವೋಟಿಂಗ್ ಗಳನ್ನ. 5 ಕೋಟಿಗಿಂತ ಅಧಿಕ ಹನುಮಂತನಿಗೆ ಓಟ್ ಬಿದ್ದು
ಇಷ್ಟು ಗೆದ್ದಿದ್ದಾರೆ. ಜೊತೆಗೆ ತ್ರಿವಿಕ್ರಮ್ 2.5 ಕೋಟಿ ಅಷ್ಟೇ ಅವರಿಗೆ ಓಟ್ ಬಿದ್ದಿದೆ ಅಂತ ಹೇಳ್ತಾರೆ. ನೀವು ಸುದೀಪ್ ಒಂದ್ ಕೈಯಲ್ಲಿ ಹನುಮಂತನ ಕೈ ಮೇಲೆತ್ತಾಗ ಹನುಮಂತ ನಿಜಕ್ಕೂ ಒಂದು ರೀತಿಯ ಶಾಕ್ ಆಗ್ತಾರೆ. ಶಾಕ್ ಆಗಿ ಅಷ್ಟು ಖುಷಿಯಲ್ಲಿ ಆ ಕಪ್ಪನ್ನ ತಗೊಂಡು ಹೋಗಿ ತನ್ನ ದೋಸ್ತಾನ ಕಡೆ ಕೊಟ್ಟು ಅಲ್ಲಿ ಪಕ್ಕದಲ್ಲಿ ಸರಳವಾಗಿ ಕುತ್ಕೊಂತಾರೆ. ಇಲ್ಲಿ ಹನುಮಂತ ಗೆದ್ದ ಅಂತ ಸುದೀಪ್ ಅನೌನ್ಸ್ ಮಾಡಿದ್ದೇ ತಡ ಅವ್ರ ಜನ ಎಲ್ಲ ಏನ್ ಬಂದಿದ್ರು ಅವ್ರನ್ನ ಎತ್ಕೊಂಡು ಹೆಗಲ್ ಮೇಲೆ ಕುಣಿಸ್ತಾರೆ. ಜೊತೆಗೆ ಇದಕ್ಕೂ ಮುಂಚೆ ಬಿಗ್ ಬಾಸ್ ಹೌಸ್ ಇಂದ ಆಚೆ ಬರ್ಬೇಕಾದ್ರೆ ಸುದೀಪ್ ಒಳಗಡೆ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಒಂದು ಉತ್ತರ ಕರ್ನಾಟಕದ ಭಜನಾ ಕೇಳಿ ಬರುತ್ತೆ. ಇದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಭಜನೆಯನ್ನ ಸುದೀಪ್ ಸ್ವತಃ ನಿಂತ್ಕೊಂಡು ಕೇಳ್ತಾರೆ ಮತ್ತೆ ವೆರಿ ಗುಡ್ ಅಂತ ಹೇಳ್ತಾರೆ. ಇನ್ನು ಹನುಮಂತ್ ಅವರ ತಾಯಿಯವರ ವಿಷಯಕ್ಕೆ ಬರೋದ, ಅವ್ರೇನ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ರು ಹನುಮಂತನ ಮೀಟ್ ಆಗಕ್ಕೆ. ಅವಾಗ ಅವರು ಎಷ್ಟು ಚಂದ ಹೇಳಿದ್ರು ಅಂದ್ರೆ, ಬಿಗ್ ಬಾಸ್ ಕಪ್ ಅನ್ನ ನಮ್ಮ ಹನುಮಂತ ಮಾತ್ರ ಅಲ್ಲ, ಯಾರು ಗೆದ್ರು ಅವ್ರ ನನ್ ಮಕ್ಕಳೇ ಗೆದ್ದಂಗೆ ಅನ್ನೋ ಒಂದು ಖುಷಿಯನ್ನ ಹಂಚ್ಕೊಂಡಿದ್ರು. ಅಂದ್ರೆ ಅವರ ವ್ಯಕ್ತಿತ್ವವನ್ನ ನೋಡಿ, ಅವರ ತಂದೆಯವ್ರನ್ನ ನೋಡಿ ಎಷ್ಟು ಸರಳ ಜೀವಿಗಳಂದ್ರೆ, ಇಲ್ಲಿ ಯಾವುದೇ ಲೆಕ್ಕಾಚಾರಗಳನ್ನ ಮಾಡ್ಲಿಲ್ಲ ಹನುಮಂತು. ಯಾವುದೇ ಆಟದಲ್ಲಿ ಸ್ಟ್ರಾಟಜಿಗಳನ್ನ ಮಾಡಿ ನಾನು ಹಿಂಗ್ ಮಾಡ್ಬೇಕು, ಅವ್ರನ್ನ ಮೋಸ ಮಾಡ್ಬೇಕು ಅಂತ ಎಲ್ಲೂ ಏನು ಮಾಡ್ಲಿಲ್ಲ. ತಾನು ಒಂದು ಟ್ರಿಪ್ಗೆ ಏನ್ ಹೋಗಿದ್ರು ಬಿಗ್ ಬಾಸ್ ಅಲ್ಲಿ, ಆ ರೀತಿ ಹೋಗಿ ಗೆದ್ರೆ ಗೆದ್ದು ಆದ್ರೆ ಆಯ್ತು ಅನ್ನೋ ರೇಂಜಿಗೆ ಇದ್ರು. ಆದ್ರೆ ಯಾವಾಗ ಜಗದೀಶ್ ಅವರು ಹೋದ್ರು, ಜಗದೀಶ್ ಅವರು ಮನೆಯಿಂದ ಆಚೆ ಹೋಗಿದ್ದು ಕೂಡ ಹನುಮಂತನಿಗೆ ಪ್ಲಸ್ ಆಯ್ತು. ಜಗದೀಶ್ ಅವರು ಇದ್ದಿದ್ರೆ ಅವರು ಕಾಂಪೀಟ್ ಮಾಡ್ತಿದ್ರು. ಆದ್ರೆ ಇಲ್ಲಿ ಹನುಮಂತನಿಗೆ ಏನಾಯ್ತು ಅಂದ್ರೆ, ಜಗದೀಶ್ ಅವರು ಹೋಗಿದ್ದೇ ಒಳ್ಳೇದಾಯ್ತು ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಜಗದೀಶ್ ಹೋದ ತಕ್ಷಣ ಇಡೀ ಒಂದು ಗೇಮ್ ಚೇಂಜರ್ ಹನುಮಂತ. ಇಡೀ ಕರ್ನಾಟಕ ಜಗದೀಶ್ ಅವ್ರ ಫ್ಯಾನ್ ಆಗಿತ್ತು. ಆ ಸಂದರ್ಭದಲ್ಲಿ ಜಗದೀಶ್ ಮನೆಯಿಂದ ಆಚೆ ಹೋದ ತಕ್ಷಣ ಬಿಗ್ ಬಾಸ್ ಎಲ್ಲೋ ಒಂಥರ ಡೌನ್ ಬಂದ್ಬಿಡ್ತಪ್ಪ, ಯಾರೋ ನೋಡಲ್ಲ ಅನ್ನೋ ರೇಂಜಿಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ನಡೀತಾ ಇತ್ತು. ಎಲ್ಲರೂ ಇಲ್ಲಪ್ಪ ಇನ್ನೇನು ಬಿಗ್ ಬಾಸ್ ನೋಡೋದೇ ಇಲ್ಲ ಅನ್ನೋ ಹಂತಕ್ಕೆ ಬಂದಾಗ, ಹನುಮಂತ ಬಂದಾಗ ಒಂದು ರೀತಿಯ ಬಿಗ್ ಬಾಸ್ಗೆ ಒಂದು ಕಳೆ ಬಂತು. ಜೊತೆಗೆ ಒಳ್ಳೆಯ ಆಟಗಳನ್ನ ಎಲ್ಲೂ ಏನೂ ಮಾಡದೆ ತಾನು ಏನು ಇದ್ದಾರೆ ಅದೇ ರೀತಿ ಇಟ್ಕೊಂಡು ಎಲ್ಲರ ಜೊತೆ ಬೆರೆತು ಎಲ್ಲರಿಗೂ ಅಕ್ಕ ತಂಗಿ ಅನ್ಕೊಂಡು ಇಲ್ಲಿವರೆಗೂ ಬಿಗ್ ಬಾಸ್ ಅನ್ನ ಗೆದ್ದಿದ್ದಾರೆ. ಜೊತೆಗೆ ಈಗ ನಮ್ಗೆ ಅನ್ಸುತ್ತೆ ಹನುಮಂತನ ನೋಡಿದವ್ರಿಗೆ ಎಂತವ್ರಿಗೂ ಹೆಮ್ಮೆ ಆಗೋದೇನು ವಿಚಾರ ಅಂದ್ರೆ, ಕೇವಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಹನುಮಂತನ ಹಿಂದೆ ನಿಂತ್ಕೊಂಡಿತ್ತು ಅನ್ನೋದು ಅವ್ರ ಓಟ್ಗಳ ಮೂಲಕ ಗೊತ್ತಾಗತ್ತೆ. ಜೊತೆಗೆ ಎಷ್ಟು ಜನರ ಮನಸ್ಸನ್ನ ಗೆದ್ದಿದ್ದಾರೆ, ಎಷ್ಟು ಜನರ ಹೃದಯವನ್ನ ಗೆದ್ದು ಹನುಮಂತ ವಿನ್ ಆಗಿದ್ದಾರೆ. ಆದ್ರೆ ನಾವು ಇಲ್ಲಿ ಕದಂ ಫಸ್ಟ್ ನ್ಯೂಸ್ ಇಂದ ಕೇಳ್ಕೊಳ್ಳೋದೇನಂದ್ರೆ, ಪ್ರತಿ ಬಾರಿ ಒಂದು ಶೋ ನಲ್ಲಿ ಹನುಮಂತನನ್ನ ಬಳಸ್ಕೊಂಡು ಎಲ್ಲೋ ಒಂದ್ ಕಡೆ ಬಿಟ್ಟು ಬಿಡ್ಬೇಡಿ. ಯಾಕಂದ್ರೆ ಹನುಮಂತ ಜೊತೆ ಏನಿದ್ದವರು ಸಾರಿಗಮಪ್ಪದಲ್ಲಿ ಅವ್ರು ಎಷ್ಟೋ ಮುಂದೆ ಬೆಳೆದೋದ್ರು. ಹನುಮಂತಗೆ ಪಾಪ ಒಂದು ಸಿನಿಮಾದಲ್ಲಿ ಅವಕಾಶ ಕೊಡ್ಲಿಲ್ಲ ನೀವು ಹಾಡಕ್ಕೆ. ಜೊತೆಗೆ ಈಗಲಾದ್ರೂ ಬಿಗ್ ಬಾಸ್ ಗೆದ್ದಿದ್ದಾರೆ, ಅವ್ರಿಗೆ ಮುಂದಿನ ಭವಿಷ್ಯಕ್ಕೆ ಒಂದು ಅನುವು ಮಾಡಿಕೊಡಿ ಅನ್ನೋದು ನಾವು ಕೇಳ್ಕೊಂತೀವಿ. ಜೊತೆಗೆ ಬಿಗ್ ಬಾಸ್ ಅಲ್ಲಿ ಎಲ್ಲರಿಗೂ ಅಡಿಷನಲ್ ಪ್ರೈಸ್ ಅನ್ನ ಕೊಡ್ಲಾಯ್ತು. ಆದ್ರೆ ಈ ಹನುಮಂತನಿಗೆ ಕೇವಲ 50 ಲಕ್ಷ ಏನಿತ್ತು ಅಷ್ಟನ್ನೇ ನೀಡಿದ್ದೀರಿ. ಅದರಲ್ಲಿ ಏನಾಗುತ್ತೆ, ಅವ್ರ ಕೈಗೆ ಎಲ್ಲಾ ಟ್ಯಾಕ್ಸ್ ಅನ್ನ ಕಟ್ಟಾಗಿ 36 ಲಕ್ಷ ಚಿಲ್ಲರೆ ಅಷ್ಟೇ ಅವ್ರಿಗೆ ಕೈಗೆ ಸಿಗತ್ತೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಏನಿದ್ರು ಇಷ್ಟು ದಿನ ಆಟ ಆಡ್ಕೊಂಡ್ ಬಂದಿದ್ರು ಅದರದೊಂದು ಪೇಮೆಂಟ್ ಬರುತ್ತೆ. ಜೊತೆಗೆ ಈಗ ಮುಂದೆ ಅವರು ಎಲ್ಲೆಲ್ಲಿ ಭೇಟಿಯಾಗಿ ಹೋಗ್ತಾರೆ, ಯಾರನ್ನೆಲ್ಲ ಭೇಟಿಯಾಗಿ ಹೋಗ್ತಾರೆ, ಅಲ್ಲಿ ಸ್ವಲ್ಪ ಇಂತಿಷ್ಟು ಹಣ ಅಂತ ಬರುತ್ತೆ. ಇದರಿಂದ ಹನುಮಂತನ ಜೀವನ ಇನ್ನಷ್ಟು ಬೆಳಿಲಿ, ಅವರ ಮುಂದೆ ಮದುವೆ ಆಗ್ಬೇಕನ್ನೋ ಆಸೆನ ಹೊಂದಿದ್ದಾರೆ. ಅದು ಬೇಗ ನೆರವೇರ್ಲಿ. ಅವರ ತಂದೆ ತಾಯಿಗೆ ಸುದೀಪ್ ಕೂಡ ಹೇಳಿದ್ದಾರೆ, ಆ ಹುಡುಗಿ ಯಾರನ್ನ ಹನುಮಂತ ಇಷ್ಟಪಡ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಮದುವೆ ಮಾಡಿಸಿ ಅಂತ ಹೇಳಿದ್ದಾರೆ. ಹನುಮಂತು ನಾವು ಎಲ್ಲ ಈ ಮುಧೋಳ ಸೈಡ್ ಅಲ್ಲಿ ಅವರ ತಾಂಡಗಳಿಗೆ ಹೋಗಿದ್ವಿ. ಆಗ ಎಲ್ಲ ಪ್ರತಿಯೊಬ್ಬರು ಜನ ಕೂಡ ಹನುಮಂತ ಗೆಲ್ಲಿ ಅಂತ ಆಶೀರ್ವಾದ ಏನು ಮಾಡಿದ್ರು. ಖಂಡಿತ ಅವರ ಎಲ್ಲರ ಆಶೀರ್ವಾದ, ಜೊತೆಗೆ ಉತ್ತರ ಕರ್ನಾಟಕದ ಸಾವಿರಾರು ಕೋಟ್ಯಾಂತರ ತಾಯಂದಿರ ಆಶೀರ್ವಾದ, ಜನರ ಆಶೀರ್ವಾದದಿಂದ ಹನುಮಂತ ಗೆದ್ದು ಬೀಗಿದ್ದಾರೆ. ಹನುಮಂತ ನಿಮ್ಗೆ ನಮ್ಮ ಕದಂ ಫಸ್ಟ್ ನ್ಯೂಸ್ ಕಡೆಯಿಂದ ಅಭಿನಂದನೆಗಳು, ಶುಭವಾಗಲಿ ಅಂತ ಹೇಳ್ತಾ ಇದ್ದೀವಿ. ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಕದಂ ಫಸ್ಟ್ ನ್ಯೂಸ್ ಇಷ್ಟ ಆದ್ರೆ ದಯವಿಟ್ಟು ಅದರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮಗೂ ಹರಿಸ್ತಾ ಇರಿ ಅಂತ ಹೇಳ್ತಾ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.